ಖರ್ಗೆ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕುತೂಹಲವನ್ನು ಮೂಡಿಸಿದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಈ ಒಂದು ಚರ್ಚೆ, ಖರ್ಗೆ ಮತ್ತೆ ಡಿಕೆ ಶಿವಕುಮಾರ್ ಅವರ ನಡುವಿನ ಇದೊಂದು ಮಾತುಕತೆ. ಸದಾಶಿವನಗರದ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ರು. ಸಿಎಂಗಾಗಿ ಕಾದು ಕಾದು ಚರ್ಚೆ ನಡೆಸಿದ್ದಾರೆ ಉಭಯ ನಾಯಕರು. ದೆಹಲಿಗೆ ಬರುವ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಜನವರಿ 16ನೇ ತಾರೀಕು ಮತ್ತು 22ನೇ ತಾರೀಕಿನಂದು ದೆಹಲಿಗೆ ಬರುವ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ನಡೆಸಲಿರುವ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಕಾದು 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 ಸಿದ್ದರಾಮಯ್ಯನವರು ಬರದೇ ಇದ್ದಾಗ ಸದಾಶಿವನಗರದ ತಮ್ಮ ಮನೆಯಿಂದ ಹಾಗೆ ಹೋಗಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ರಲ್ಲ, 16ನೇ ತಾರೀಕು ಮತ್ತು 22ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಬರೋದ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿದ್ದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಬೇರೆ ಯಾವ ವಿಚಾರ ಅಲ್ಲ, ನಾಯಕತ್ವದ ವಿಚಾರವೇ ಆಗಿರುತ್ತೆ. ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ರಲ್ಲ, ಇದು ಲೇಟೆಸ್ಟ್ ಅಪ್ಡೇಟ್. ಇದು ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ನೋಡೋಣ. ಇಲ್ಲೇ ಕೈ ತೊಡಿಯುತ್ತೆ ಒಂದು ಕ್ಯಾಮರಾ ಬಂದೈತೆ. ನಾನು ನಮ್ದೇನಂದ್ರೆ ಇದು ಒಂದು ರೈಟ್ ಟು ವರ್ಕ್ ಕೊಡುಗೆ ಕೊಟ್ಟಿದ್ದು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಸೋನಿಯಾ ಗಾಂಧೀಜಿ ಅವರು ಇದ್ದಾಗ ಇದನ್ನ ಕಾನೂನು ರೂಪದಲ್ಲಿ ಮನಮೋಹನ್ ಸಿಂಗ್ ಅವರು ತಂದಂತ ಒಂದು ಕಾನೂನು. ಅದಕ್ಕಾಗಿ ಇದು ಬಡವರ ಹೊಟ್ಟೆ ತುಂಬತಕ್ಕಂಥದ್ದು, ಬಡವರಿಗೆ ಸಹಾಯ ಮಾಡತಕ್ಕಂಥದ್ದು ಒಂದು ಕಾನೂನಿಗೆ ಅವರು ಕೊಡ್ಲಿಕ್ಕೆ ಬಿಟ್ಟು ಹಾಕ್ತಾ ಇದ್ದಾರೆ. ಒಂದು ಎರಡನೇದು, ಪಂಚಾಯತ್ ನಡೀತಕ್ಕಂಥ ಕೆಲಸಕ್ಕೂ ಕೂಡ ಇದು ಅಡ್ಡಗಾಲ ಹಾಕ್ತಕ್ಕಂಥದ್ದು ಒಂದು ಯೋಜನೆ. 60-40 ಅಂತ ಹೇಳಿ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನು ಹಾಕ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಚರಂತಿಮಠ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಇವರಿಬ್ಬರ ನಡುವಿನ ಮಾತುಕತೆ ಯಾವ ವಿಚಾರ, ಹಾಗೆ ದೆಹಲಿಗೆ ಬರೋದ್ರ ಬಗ್ಗೆ ಮಾತುಕತೆ ಮಾಡಿದ್ದಾರಂತಲ್ಲ, ಯಾವಾಗ ಬರ್ತಾರೆ? ಮುಖ್ಯಮಂತ್ರಿಗಳು ಕೊನೆಗೆ ಬಂದ್ರ? ಬಹಳ ಪ್ರಮುಖವಾಗಿ ಇವತ್ತು ಕಲಬುರಗಿ ಕಾರ್ಯಕ್ರಮ ಇದೆ. ಖರ್ಗೆ ಅವರ ಸ್ವಂತ ಜಿಲ್ಲೆ ಆಗಿರೋದ್ರಿಂದ ಒಂದೇ ಫ್ಲೈಟ್ನಲ್ಲಿ ಹೋಗ್ಬೇಕನ್ನುವಂಥದ್ದು CM DCM ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ DCM ಅವರು ಅವ್ರ ಮನೆಗೆ ಬಂದಿದ್ದರು. ಆದರೆ CM ಅವರು ಇನ್ನೂ ತಯಾರಾಗಿರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲೇ ಡಿಕೆ ಶಿವಕುಮಾರ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಕಾದು ಕೂತ್ಕೊಂಡ್ರು. ಈ ಸಂದರ್ಭದಲ್ಲಿ ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾ ಒಂದಷ್ಟು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ದೆಹಲಿಗೆ ಹೋಗುವಂಥ ವಿಚಾರವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಬೇಕನ್ನುವಂಥ ಇರಾದೆ ಡಿಕೆ ಶಿವಕುಮಾರ್ ಅವ್ರದ್ದು ಇರ್ತಕ್ಕಂಥದ್ದು. ಕಳೆದ 6-7 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಭೇಟಿಯಾಗಿ ಚರ್ಚೆ ಮಾಡೋಕೆ ಅವಕಾಶ ಸಿಗ್ತಿಲ್ಲ. ನಾಯಕತ್ವದ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಗೊಂದಲವನ್ನು ತೆರೆ ಎಳಿತಾ ಇಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಸಿಕ್ಕಂಥ ಸಮಯದಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಮತ್ತು ದೆಹಲಿಗೆ ಯಾವಾಗ ಬರಬೇಕು ಅನ್ನುವಂಥದ್ದು ಒಂದು ಸ್ಪಷ್ಟನೆಯನ್ನು ಕೊಡುವಂತೆ ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ನನಗೆ ಭೇಟಿ ಮಾಡಿಸಿ ಅವಕಾಶವನ್ನು ಕೊಡಿಸಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಮತ್ತು ಇದೇ ತಿಂಗಳ ಒಳಗಡೆ ನೀವು ನಾಯಕತ್ವದ ವಿಚಾರವಾಗಿ ಗೊಂದಲವನ್ನು ತೆರೆ ಎಳಿಲೇಬೇಕು. ಯಾಕಂದರೆ ಒಂದು ಬಾರಿ ಏನಾದರೂ ಬಜೆಟ್ ಮೀಟಿಂಗ್ ಆರಂಭ ಆದರೆ ಮತ್ತೆ 3 ತಿಂಗಳ ಕಾಲ ಯಾವುದೇ ನಿರ್ಧಾರವನ್ನು ಪ್ರಕಟಣೆ ಮಾಡೋಕ್ಕಾಗಲ್ಲ. ಈಗಾಗಲೇ 2.5 ವರ್ಷ ತುಂಬಿ
1.5 ತಿಂಗಳಿಗೆ 2 ತಿಂಗಳಿಗೆ ತುಂಬಿ ಹೋಗಿದೆ. ಹಾಗಾಗಿ ಹೆಚ್ಚಿನ ಸಮಯ ನನಗೆ ಕಾಯೋಕ್ಕಾಗಲ್ಲ. ನೀವು ಆದಷ್ಟು ಶೀಘ್ರವಾದಂತಹ ನಿರ್ಧಾರವನ್ನು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹೇರಿ ನನಗೆ ಅವಕಾಶವನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತು 16ನೇ ತಾರೀಕಿಗೆ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಬರುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅವತ್ತು ಅಸ್ಸಾಂ ಮೀಟಿಂಗ್ ಇದೆ. ಅಸ್ಸಾಂ ಉಸ್ತುವಾರಿಯಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ನೇಮಕ ಆಗಿರೋ ಕಾರಣಕ್ಕಾಗಿ ಚುನಾವಣೆಯ ಉಸ್ತುವಾರಿಯಾಗಿ, ಹಾಗಾಗಿ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಿಕ್ಕಾಗ ಅಲ್ಲಿ ಮಾತಾಡಿ ಚರ್ಚೆ ಮಾಡೋಣ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಖರ್ಗೆ ಅವರು ಹೇಳಿರೋದ್ರಿಂದ ಸಹಜವಾಗಿ ಈಗ ದೆಹಲಿ ಕಡೆ 16ನೇ ತಾರೀಕು ಏನು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾರೆ, ಆ ಕಡೆ ಯಾವೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋಂಥದ್ದು ಕಾದು ನೋಡಬೇಕಾಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಮನ್ನಣೆಯನ್ನು ನೀಡಿ ನಾಯಕತ್ವದ ವಿಚಾರವಾಗಿ ಚರ್ಚೆ ಮಾಡ್ತಾರಾ ಮತ್ತು ಅಥವಾ ಇನ್ನಷ್ಟು ದಿನ ಕಾಯಿಸುವಂಥ ಕೆಲಸವನ್ನು ಮಾಡ್ತಾರ ಅನ್ನೋಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ರಂಜಿತ್, ಬಸವರಾಜ, ಇದೆಲ್ಲವನ್ನ ಮುಖ್ಯಮಂತ್ರಿಗಳು ಹೇಗೆ ನೋಡ್ತಾ ಇದ್ದಾರೆ? ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಏನು? ಅವರು ಡೆಲ್ಲಿಗೆ ಹೋಗೋದ್ರ ಬಗ್ಗೆ ಏನಾದರೂ ರೆಡಿ ಇದ್ದಾರಾ? ಈ ನಡುವೆ ರಾಹುಲ್ ಗಾಂಧಿ ಅವರು ಸಮಯ ಏನಾದರೂ ಕೊಡ್ತೀನಿ ಅಂತ ಹೇಳಿದಾರಾ ಡಿ ಕೆ ಶಿವಕುಮಾರ್ಗೆ, ಹೇಗೆ ಅಂತ? ಬಹಳ ಪ್ರಮುಖವಾಗಿ ರಂಜಿತ್, ಈ ಒಂದು ದೆಹಲಿಗೆ ಹೋಗ್ತಕ್ಕಂತಹದನ್ನ ಸಿದ್ದರಾಮಯ್ಯ ಅವರು ಕೂಡ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ನಾಯಕರು ಕರೆಸ್ಕೊಂಡಿದ್ದಾರೆ ದೆಹಲಿಗೆ ಅಂದ್ರೆ ಅದು ಒಂದು ರೀತಿಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡಲೇಬೇಕಾಗುತ್ತೆ ಮತ್ತು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಹೈಕಮಾಂಡ್ನಿಂದ CM ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಅಭಯಗಳಂತೂ ಈಗಲೇ ಸಿಕ್ಕಿದೆ. ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಪಾಳ್ಯದಿಂದ ಸಿಕ್ಕಿರೋದ್ರಿಂದ ಸಹಜವಾಗಿ ಅವರು ಬಜೆಟ್ ಪ್ರಿಪರೇಷನ್ ಅನ್ನು ಆರಂಭಿಸ್ತಾ ಇದ್ದಾರೆ ಸಂಕ್ರಾಂತಿ ಮುಗಿದ ಬಳಿಕ. ಹಾಗಾಗಿ ಸಂಕ್ರಾಂತಿ ಮುಗಿದ ಬಳಿಕ ಬಜೆಟ್ ಪ್ರಿಪರೇಷನ್ ಒಂದು ಸರಿ ಆರಂಭವಾದ ಬಳಿಕ ಸಹಜವಾಗಿ ಒಂದು ಸರಿ ಅಧಿವೇಶನವನ್ನು ಘೋಷಣೆ ಮಾಡಿ ಬಜೆಟ್ ದಿನಾಂಕವನ್ನು ಘೋಷಣೆ ಮಾಡಿದ ಬಳಿಕ ಅದಕ್ಕೆ ಕಡಿವಾಣ ಹಾಕೋಕೆ ಹೈಕಮಾಂಡ್ ಕೂಡ ಸಾಧ್ಯ ಆಗಲ್ಲ. ಅಷ್ಟರ ಒಳಗಾಗಿ ಘೋಷಣೆ ಆಗೋದಕ್ಕೂ ಮುಂಚಿತವಾಗಿಯೇ ಈ ಒಂದು ಎಲ್ಲದಕ್ಕೂ ಕೂಡ ಕಡಿವಾಣವನ್ನು ಹಾಕಬೇಕಾದಂಥ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಪ್ರಯತ್ನವಾಗಿ. ಆದರೆ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ನಿರಾಳವಾಗಿದ್ದಾರೆ. ಕೇವಲ ಬಜೆಟ್ ಕಡೆ ಫೋಕಸ್ ಅನ್ನು ಮಾಡಿ ಬಜೆಟ್ ಅಧಿವೇಶನವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಮತ್ತು ಬಜೆಟ್ ಮಂಡನೆಯನ್ನು ಮಾಡಿದಾಗ ಒಂದು ನಿರಾಳರಾಗ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ CM ಸಿದ್ದರಾಮಯ್ಯ ಅವರ ಈ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಅಡ್ಡಗಾಲ ಆಗಿ ಈ ಒಂದು ಬಜೆಟ್ನನ್ನ ಪ್ರಿಪರೇಷನ್ ನಿಲ್ಲಿಸ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಖರ್ಗೆ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕುತೂಹಲವನ್ನ ಮೂಡಿಸಿದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಚರ್ಚೆ, ಖರ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಇದೊಂದು ಮಾತುಕತೆ. ಸದಾಶಿವನಗರದ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ರು. CMಗಾಗಿ ಕಾದು ಕಾದು ಚರ್ಚೆ ನಡೆಸಿದ್ದಾರೆ ಉಭಯ ನಾಯಕರು. ದೆಹಲಿಗೆ ಬರುವ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್. ಜನವರಿ 16ನೇ ತಾರೀಕು ಮತ್ತು 22ನೇ ತಾರೀಕಿನಂದು ದೆಹಲಿಗೆ ಬರುವ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ನಡೆಸಲಿರುವ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಕಾದು 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 ಸಿದ್ದರಾಮಯ್ಯನವರು ಬರದೇ ಇದ್ದಾಗ ಸದಾಶಿವನಗರದ ತಮ್ಮ ಮನೆಯಿಂದ ಹಾಗೆ ಹೋಗಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, 16ನೇ ತಾರೀಕು ಮತ್ತು 22ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬರೋದ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿದ್ದಾರಂತೆ. ಮಲ್ಲಿಕಾರ್ಜುನ ಖರ್ಗೆ